ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳನೋಟ. ವೀಕ್ಷಕರೇ, ಇವತ್ತು 3 ಸ್ಟೋರಿಗಳಿವೆ. ಲಾಟ್ರಿ ಲಾಸ್ ಕಂಜಾಜುಲೇಷನ್ ವಾಪಸ್. ನಂಬರ್ 1 ಸ್ಟೋರಿ ಇದು. ಅಬ್ಬಬ್ಬ ಲಾಟ್ರಿ ಅಂತ ಡೈಲಾಗ್ ಹೊಡೆದು ಟ್ರೋಲ್ ಆಗಿರುವಂತ ಈ ಜಮೀರ್ ಅಹಮದ್ ಖಾನ್ ಈಗ ಕರ್ನಾಟಕದಲ್ಲಿ ಇಲ್ಲದ ಲಾಟ್ರಿ ತಗೊಂಡು ಸಾಲದಕ್ಕೆ ಕೇರಳ ಲಾಟ್ರಿನೂ ತಗೊಂಡು ಕಾಯ್ತಾ ಇರುವಾಗ ಲಾಟ್ರಿ ಅಲ್ಲ ಲಾಯಲ್ಟಿ ಎಡವಟ್ ಆಗಿದೆ ಎನ್ನುವಂತ ಅಶರೀರ ವಾಣಿ ಕೇಳಿಸಿದ್ದು ನಮ್ಮ ಗೋವಿಂದಣ್ಣಗೆ ಗೊತ್ತಾಗ್ತಾ ಇದೆ. ಆದರೆ ಈಗ ಮುನ್ನೆಲೆಗೆ ಬಂದಿರುವಂತಹ ಜಮೀರ್ ಅಹಮದ್ ಖಾನ್ ಕೇಸಿನ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಇದು ಇಂಪಾರ್ಟೆಂಟ್. ಸೊ ಈ ಪ್ರಶ್ನೆಯ ಉತ್ತರ ಚರ್ಚೆಯಲ್ಲೇ ಇದೆಯಂತೆ. ಏನದು ಉತ್ತರ ನೋಡೋಣ ಇವತ್ತಿನ ಟಾಪ್ 1 ಸ್ಟೋರಿಯಲ್ಲಿ. ನೆಕ್ಸ್ಟ್ ಸ್ಟೋರಿ ಯಾವುದಪ್ಪ ಅಂತ ಹೇಳಿದ್ರೆ, ಟಿಕೆಟ್ ಟ್ರೆಂಡಿಂಗ್, ಎಲೆಕ್ಷನ್ ಪೆಂಡಿಂಗ್. ಟಿಕೆಟ್ ಮಾತ್ರ ಟ್ರೆಂಡಿಂಗ್ ಅಲ್ಲಿದೆ, ಆದರೆ ಎಲೆಕ್ಷನ್ ಮಾತ್ರ ಪೆಂಡಿಂಗ್ ಅಲ್ಲಿದೆ. ಬಿಬಿಎಂಪಿಯಿಂದ ಜಿಬಿಯವರೆಗೂ 6 ವರ್ಷಗಳಿಂದ ಟಿಕೆಟ್ಗಾಗಿ ಕಾಯ್ತಾ ಇರುವಂತ ಬೆಂಗಳೂರಿನ ಆಕಾಂಕ್ಷಿಗಳ ಪರಿಸ್ಥಿತಿ ನಾಳೆಗೆ ಬಾ ಎಲೆಕ್ಷನ್ ನಿಂದಾಗಿ ಹೆಂಗಾಗಿದೆ ನೋಡೋಣ ಇವತ್ತಿನ ಟಾಪ್ ಸ್ಟೋರಿ 2 ನಲ್ಲಿ. ಸೊ ನಂಬರ್ 3 ಸ್ಟೋರಿ ಯಾವುದು? ಗೋವಿಂದಣ್ಣನ ಎಲೆಕ್ಷನ್ ಪಂಚಾಯಿತಿ. ಅರೆ, ಗೋವಿಂದಣ್ಣ ಇಷ್ಟು ದಿವಸ ಮಾಹಿತಿಗಳನ್ನ ಕೊಡ್ತಾ ಇದ್ರು ಯಾವ್ಯಾವುದೋ ಮೂಲಗಳಿಂದ. ಆದರೆ ಎಲೆಕ್ಷನ್ ಪಂಚಾಯಿತಿಗೆ ಇಳಿದು ಬಿಟ್ರ ನಮ್ಮ ಗೋವಿಂದಣ್ಣ? ಬರೀ ಮೂಲಗಳನ್ನ ಹುಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಸರಪಂಚರ ಹಾಗೆ ಒಂದು ಪಂಚಾಯಿತಿ ಮಾಡೋಕ್ಕೂ ಕೂಡ ರೆಡಿ ಆಗಿದ್ದಾರೆ. ಅದ್ಯಾವ ಪಂಚಾಯಿತಿ, ಏನಿದು ಎಲೆಕ್ಷನ್ ಪಂಚಾಯಿತಿ ನೋಡೋಣ ಇವತ್ತಿನ ಟಾಪ್ ಸ್ಟೋರಿ 3 ನಲ್ಲಿ. ವೀಕ್ಷಕರೇ, ನಂಬರ್ 1 ಸ್ಟೋರಿ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಹೆಂಗಾದ್ರೂ ಮಿನಿಸ್ಟರ್ ಆಗೋಣ ಅಂತ ಜಮೀರ್ ಅಣ್ಣ ಆ ಕಡೆ ಈ ಕಡೆ ಎಲ್ಲ ಕಡೆ ಸೆಟ್ ಮಾಡಿ ಬಂದ್ರೆ, ಈಗ ಸೆಟ್ ಬ್ಯಾಕ್ ಆಗ್ತಿರೋ ಕೇಸಿನ ಸುದ್ದಿ ಕೊಟ್ಟಂತ ಗೋವಿಂದಣ್ಣನ ಮೂಲ ಈ ಕೇಸಿನ ಹಿಂದಿರೋದು ಯಾರು ಅಂತ ಹೇಳಿದ್ರಾ ಅಥವಾ ಹೇಳಿಲ್ವಾ? ಬನ್ನಿ ಅದೇನು ಹೇಳಿದ್ದಾರೆ ಅಂತ ಒಳನೋಟದಲ್ಲಿ ನೋಡೋಣ. ಕಂಜಾಜುಲೇಷನ್ ಬ್ರದರ್, ಕಂಜಾಜುಲೇಷನ್. ಅಪ್ಪಪ್ಪಪ್ಪಪ್ಪ ಲಾಟ್ರಿ ಅಂತ ಡೈಲಾಗ್ ಹೊಡ್ಕೊಂಡು ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ಜಮೀರ್ ಅಹಮದ್ ಖಾನ್ ಡೈಲಾಗ್ ಹೊಡಿತಾ ಬರ್ತಿದ್ರಲ್ಲ ಅಂದ್ಮೇಲೆ ಏನೋ ಅವ್ರಿಗೆ ಸಂಬಂಧಪಟ್ಟ ಗುಸುಗುಸು ಇವತ್ತು ಅಂತ ಗ್ಯಾರಂಟಿ ಆಯ್ತು. ಅದೇನು ಅಂತ ಹೇಳಿ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಜಮೀರ್ ಕತೆ. ಹೇ ಗೋವಿಂದಣ್ಣ, ಜಮೀರ್ ಕತೆ ಅಂದ್ರೆ ಮಜಾ ಇರುತ್ತೆ. ಬೇಗ ಬೇಗ ಹೇಳಿ ಅಂತ ಕೇಳದಕ್ಕೆ ಅವರು ಅಯ್ಯಯ್ಯೋ ಮಜಾ ಅಂತೆ ಮಜಾ. ಅವರು ಎಲ್ಲಿ ಸಜಾ ಆಗುತ್ತೋ ಏನೋ ಅಂತ ತಲೆ ಕೆಡ್ಸ್ಕೊಂಡಿದ್ರೆ ನಿಮಗೆ ಮಜಾ ಅಂತೆ. ಫಸ್ಟ್ ರೌಂಡ್ ಅಲ್ಲಂತೂ ಮಿನಿಸ್ಟರ್ ಆಗ್ಲಿಲ್ಲ, ಹೋಗ್ಲಿ, ಹಂಗೋ ಹಿಂಗೋ ಹೆಂಗಾದ್ರೂ ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಮಿನಿಸ್ಟರ್ ಆದ್ರೆ ಸಾಕು ಅಂತ ಅವರು ಸರ್ಕಸ್ ಮಾಡ್ತಿರುವಾಗ ಕಬಾಬ್ ಮೇ ಹಡ್ಡಿ ತರ ಬಂದಿದೆ ಈ ಕೇಸು ಅಂತ ಪೀಟಿಗೆ ಹಾಕಿದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಜಮೀರ್ ಖಾನ್ಗೆ ಕಬಾಬು ಹೊಸತಲ್ಲ, ಹಡ್ಡಿನೂ ಹೊಸತಲ್ಲ. ಕಬಾಬ್ ಮೇ ಹಡ್ಡಿ ಬಂದ್ರೆ ಅವರು ಹಡ್ಡಿನೂ ಪುಡಿ ಪುಡಿ ಮಾಡ್ಕೊಂಡು ತಿಂದು ಬಿಡ್ತಾರಂತೆ. ಹಿಂಗಿರುವಾಗ ನೀವು ಹೇಳ್ತಿರೋ ಆ ಹಡ್ಡಿ ಕೇಸ್ ಯಾವುದು ಅದ್ ಹೇಳಿ ಗೋವಿಂದಣ್ಣ. ಈ ಕಬಾಬ್ ಕ ಹಡ್ಡಿ ಅವರ ಸಚಿವ ಸ್ಥಾನದ ಕನಸಿಗೆ ಅಡ್ಡಿ ಆಗುತ್ತಾ ಹೆಂಗೆ ಅಂತ ಕೇಳಿದಾಗ ಗೋವಿಂದಣ್ಣ ಬಾಯಿ ಬಿಟ್ರು ನೋಡಿ ಕೇಸಿನ ಗುಸುಗುಸು. ಗೋವಿಂದಣ್ಣ ಮೊನ್ನೆ ರಾಜಭವನದ ರೋಡ್ನಲ್ಲಿ ಹೋದಾಗ ಅಲ್ಲಿ ಸಿಕ್ಕ ಲೋಕಭವನದ ಮೂಲಗಳು ಈ ಹಡ್ಡಿ ಕೇಸ್ ಡೀಟೇಲ್ಸ್ ಹೇಳಿದ್ದಾರೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತ ಪೊಲೀಸರು ಗವರ್ನರ್ಗೆ ಮನವಿ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ನಮ್ ಗೋವಿಂದಣ್ಣಗೆ ರಾಜಭವನದ ಮೂಲಗಳಿಂದ ಸಿಕ್ಬಿಟ್ಟಿದೆ. ಅದರಲ್ಲಿ ಏನಿದೆ ಅಂದ್ರೆ, ರೋಡಲ್ಲಿ ಕ್ಯಾಮ್ರಾ ಎದುರಿಗೆ ದುಡ್ಡಿನ ಕಂತೆ ತೆಗೆದು ಎಣಿಸಿ ಕೊಡೋ ಜಮೀರ್ ಅಹಮದ್ ಖಾನ್ ತನ್ನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ಹೇಳಿದ್ದಾರೋ ಅದಕ್ಕಿಂತ ಒಂದಲ್ಲ ಎರಡಲ್ಲ 25 ಕೋಟಿ ರೂಪಾಯಿ ಆಸ್ತಿ ಜಾಸ್ತಿ ಇರೋದು ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದ್ದು. ಇದ್ರ ಬಗ್ಗೆ ಒಂದಲ್ಲ ಎರಡಲ್ಲ 1,000ಕ್ಕೂ ಹೆಚ್ಚು ಪುಟಗಳ ತನಿಖಾ ವರದಿಯನ್ನ ರಾಜ್ಯಪಾಲರಿಗೆ ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಾರಂತೆ. ಅದೇ ಮೂಲಗಳು ಹೇಳ್ತಿರೋ ಪ್ರಕಾರ ರೋಡಲ್ಲಿ ನೋಟು ಎಣಿಸಿ ಕೊಡ್ತಿದ್ರಲ್ಲ ಜಮೀರ್ ಅಹಮದ್ ಖಾನ್,
ಅವರು ಕಳೆದ 15 ವರ್ಷಗಳಲ್ಲಿ HD ಕುಮಾರಸ್ವಾಮಿ, ಯೂಸುಫ್ ಶರೀಫ್ ಅಂದ್ರೆ KGF ಬಾಬು, ಚಲುವರಾಯಸ್ವಾಮಿ ಹಾಗೆ ರಾಧಿಕಾ ಕುಮಾರಸ್ವಾಮಿ ಅವರ ಹತ್ರ ಎಲ್ಲ ಸಾಲ ತಗೊಂಡಿದ್ದೀನಿ ಅಂತ ಆದಾಯ ತೆರಿಗೆ ಸಲ್ಲಿಕೆಯಲ್ಲಿ ಡೀಟೇಲ್ಸ್ ಅನ್ನ ತೋರಿಸಿದ್ದಾರಂತೆ. ಆದ್ರೆ ದುರ್ಬಿನ್ ಹಾಕೊಂಡು ಹುಡುಕಿದ್ರು ಇವರಿಗೆಲ್ಲ ತಗೊಂಡಿರೋ ಸಾಲ ವಾಪಸ್ ಕೊಟ್ಟಿರೋ ಡೀಟೇಲ್ಸ್ ಮಾತ್ರ ಇಲ್ವೇ ಇಲ್ವಂತೆ. ರಾಧಿಕಾ ಕುಮಾರಸ್ವಾಮಿ ಹತ್ರ 2 ಕೋಟಿ ರೂಪಾಯಿ ತಗೊಂಡಿದ್ರ ಬಗ್ಗೆ ಅವರು ವಿಚಾರಣೆ ನಡೆಸಿದಾಗ, ಹೌದು 2 ಕೋಟಿ ರೂಪಾಯಿ ನಾನು ಕೊಟ್ಟಿರೋದು ನಿಜ, ಆದ್ರೆ ಅದನ್ನ ಅವರು ಇನ್ವೆಸ್ಟ್ಮೆಂಟ್ಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇತ್ತ KGF ಬಾಬು ಕೂಡ ನನ್ನ ಹತ್ರ 3.5 ಕೋಟಿ ರೂಪಾಯಿ ತಗೊಂಡು ಹೂಡಿಕೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತಿವೆ ಮೂಲಗಳು. ಓ, ಸಾಲ ತಗೊಂಡಿದ್ರ ವಾಪಸ್ ಕೊಟ್ಟಿಲ್ಲ ಅಂತ ಅಷ್ಟೇನ ಕೇಸು? ಸಾಲ ಕೊಟ್ಟವರೇ ಹೇಳಿದಾರಲ್ಲ, ಮತ್ತೆ ಅದನ್ನ ಹೂಡಿಕೆ ಮಾಡಿದ್ದಾರೆ ಅಂತ ಅಲ್ಲಿಗೆ ಮುಗಿತಲ್ವಾ ಅಂತ ಕೇಳಿದ್ರೆ ಗೋವಿಂದಣ್ಣ ತಲೆ ಚಚ್ಕೊಂಡು, ಅರೆ ಇಸ್ಕಿ, ನಿಂಗೆ ಹೆಂಗ ಅರ್ಥ ಮಾಡಿಸೋದು? ಇದು ಬರೀ ಸಾಲದ ಕೇಸ್ ಅಲ್ಲ. ನಿಂಗೆ ಸಾಲ ತಗೊಂಡಿದ್ದು ಹೆಂಗ್ ತಪ್ಪಂದ್ರೆ, ಸಾಲ ತಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ IT ತೋರಿಸ್ಬೇಕಲ್ವಾ, ಆ ಹೂಡಿಕೆ ಏನಾಯ್ತು ಅಂತ ಹೇಳ್ಬೇಕಲ್ವಾ, ಅದರಿಂದ ಲಾಭ ಬಂದಿದ್ರೆ ಡೀಟೇಲ್ಸ್ ಕೂಡ ಕೊಡ್ಬೇಕಲ್ವಾ, ಹಾಗೆ ಬಂದ ಲಾಭಕ್ಕೆ ಟ್ಯಾಕ್ಸ್ ಕಟ್ಬೇಕಲ್ವಾ, ಅದನ್ನೂ ಮಾಡಿಲ್ಲ ಅಂತ ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆಯಂತೆ. ಆದ್ರೆ ಕೇಸ್ ಇದಿಷ್ಟೇ ಅಲ್ಲ. ಸಮೀರ್ ತಮ್ಮ ತಾವೇ ಘೋಷಿಸಿಕೊಂಡಿರುವ ಆದಾಯಕ್ಕಿಂತ 25 ಕೋಟಿ ರೂಪಾಯಿ ಹೆಚ್ಚು ಆದಾಯ ಹೊಂದಿದ್ದಾರೆ ಅನ್ನೋದು ಮೇನ್ ಕಂಪ್ಲೇಂಟ್ ಅಂತ ಮೂಲಗಳ ಮಾಹಿತಿ ಹೇಳಿದ್ರು ನಮ್ಮ ಗೋವಿಂದಣ್ಣ. ಅಯ್ಯಯ್ಯೋ, ಹಿಂಗೆಲ್ಲ ಆಗಿದ್ಯಾ? ಛೇ 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 ಛೇ, ಸಮೀರ್ ಅಹಮದ್ ಖಾನ್ ಹಿಂಗ್ಯಾಕ್ ಮಾಡ್ಕೊಂಡ್ರು? ನೆಕ್ಸ್ಟ್ ರೌಂಡ್ ಮಿನಿಸ್ಟರ್ ಆಗ್ಬೇಕು ಅಂತ ಆ ಕಡೆ ಕಾವೇರಿ ಮನೆ, ಈ ಕಡೆ ಸದಾಶಿವನಗರ ಮನೆಗೆಲ್ಲ ಓಡಾಡಿ ಅಲ್ಲೊಂದು ಲಾಟ್ರಿ ಇಲ್ಲೊಂದು ಲಾಟ್ರಿ ತಗೊಂಡಿದ್ರು. ಹಂಗೆ ಅಲ್ಲಿ ಇಲ್ಲಿ ಲಾಟ್ರಿ ಕೊಟ್ಟಿದ್ದು, ಲಾಟ್ರಿ ನೋಡಿದ್ಮೇಲೆ ಅವರಿಗೆ ನೆನಪಾಗಿದ್ದೇನಪ್ಪ ಅಂದ್ರೆ, ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನ್ ಆಗಿದೆ ಅನ್ನೋದು, ಅದಕ್ಕೆ 2 ಲಾಟ್ರಿ ನಂಬಕ್ಕಾಗಲ್ಲ ಅಂತ ಕರ್ನಾಟಕದಲ್ಲಿ ಲಾಟ್ರಿನೇ ಇಲ್ವಲ್ಲ ಅಂತ ಕೇರಳಕ್ಕೆ ಹೋಗಿದ್ರು. ಅಲ್ಲಿರೋ ಹೈಕಮಾಂಡ್ ನಾಯಕ ಹತ್ರನೂ 1 ಲಾಟ್ರಿ ತಗೊಂಡು ಬಂದು ಅಬ್ಬಬ್ಬಾ ಲಾಟ್ರಿ ಅಂತ ಕೂತಿದ್ರು. ನಾವು ಸಹ ಇನ್ನೇನು ಮಂತ್ರಿ ಆಗ್ತಾರೆ, ಆಗ ಕಂಗ್ರಾಚುಲೇಷನ್ ಬ್ರದರ್ ಅನ್ಬೇಕು ಅಂತ ಕಾಯ್ತಾ ಇದ್ವಿ. ಆದ್ರೆ ಹಿಂಗೆ ಕಾಯ್ತು ಗೋವಿಂದಣ್ಣ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ, ಎಲ್ಲ ಕಡೆ ಲಾಟ್ರಿ ತಗೊಂಡಿದ್ದೆ ತಪ್ಪಾದ ಕತೆ. ಗೋವಿಂದಣ್ಣ JP ಭವನದ ಕಡೆ ಹೋದಾಗ ಅಲ್ಲಿ ಕಿವಿಗ್ ಬಿದ್ದ ಸಮೀರ್ ರಾಜಕೀಯ ಹಿಸ್ಟ್ರಿ ಪ್ರಕಾರ, ಅವರು JDS ನಲ್ಲಿದ್ದಾಗ ದೇವೇಗೌಡರ ಕೃಪಕಟಾಕ್ಷದಿಂದ ಚಾಮರಾಜಪೇಟೆ ಕ್ಷೇತ್ರ, ಅದರ ಟಿಕೆಟು ಸಾಲದಕ್ಕೆ ದೇವೇಗೌಡರೇ ಮಾಡಿದ್ದ ದರಿದ್ರ ನಾರಾಯಣ ರ್ಯಾಲಿ ಎಲ್ಲ ಸೇರಿ MLA ಆಗಿದ್ದು. ಅದಕ್ಕೆ ರಿಟರ್ನ್ ಗಿಫ್ಟ್ ಅನ್ನು ಹಾಗೆ ಕುಮಾರಸ್ವಾಮಿ 2020 ಗವರ್ಮೆಂಟ್ ಮಾಡುವಾಗ ಇವರು ಬಸ್ ಡ್ರೈವರ್ ಕೆಲಸದವರೆಗೂ ಮಾಡಿದ್ದು ಎಲ್ಲ ನಡೆದಿದೆಯಂತೆ. ಆಮೇಲೆ ಸಿದ್ದರಾಮಯ್ಯ ಜೊತೆ ಹೋಗಿ ಅವರೇ ಮುಂದಿನ CM ಅನ್ನೋ ಅಭಿಯಾನ ಮಾಡಿದ್ದು ಆಗಿದೆ. ಆಮೇಲೆ DK CM ಆಗೋದು ಗ್ಯಾರಂಟಿ ಆಗ್ತಿದ್ದ ಹಾಗೆ ಕ್ಯಾಂಪ್ ಬದಲಿಸಿದ್ದೂ ಆಗಿದೆಯಂತೆ. ಆದ್ರೆ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಎಲ್ಲರ ಹತ್ರನೂ ಮೋರ್ ಲಾಯಲ್ ದ್ಯಾನ್ ಕಿಂಗ್ ಅನ್ನೋ ಹಂಗಿದ್ದವರು ಕಡೆಗೆ ಲಾಯಲ್ಟಿನ ಲಾಟ್ರಿ ತರ ಬ್ಯಾನ್ ಮಾಡಿದ್ದೆ ಲಾಸ್ ಲಾಟ್ರಿ ಆಗೋಕೆ ಕಾರಣ ಅಂತೆ. ಅದೇ ಮೂಲಗಳು ಮಾತನಾಡಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ.